ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಅನುಭವ ಗೋಷ್ಠಿ ಅನ್ನೋ ಹೆಸರೇ ಅನುಭವ ಮಂಟಪವನ್ನು ನೆನಪಿಗೆ ತರುತ್ತೆ. ಅನುಭವ ಮಂಟಪ ವಿಶ್ವದ ಮೊದಲ ಸಂಸತ್ತು. ಅನುಭವ ಮಂಟಪದಲ್ಲಿ ನಡೀತಕ್ಕಂಥ ಚರ್ಚೆಗಳು ಬಹುಶಃ ನಮ್ಮ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಒಂದು ನಾಂದಿ ಆಯ್ತೇನೋ ಅಂತಲೇ ಹೇಳ್ಬೋದು. ಅಂತಹ ಒಂದು ಚರ್ಚಾಗೋಷ್ಠಿಯನ್ನು ನಮ್ಮ ಶಿವಶರಣರು 12ನೇ ಶತಮಾನದಲ್ಲಿ ಹಾಕ್ಕೊಟ್ಟಿದ್ದು. ಅಂತಹ ಒಂದು ಚರ್ಚಾಗೋಷ್ಠಿಯ ಒಂದು ಮಹತ್ವವನ್ನು 12ನೇ ಶತಮಾನದಲ್ಲೇ ನಮ್ಮ ಶಿವಶರಣರು ಹಾಕ್ಕೊಟ್ಟಿರ್ತಕ್ಕಂಥದ್ದು. ಅದೇ ಒಂದು ಆಶಯದ ಮೇರೆಗೆ ನಾವು ಸಹ ಶ್ರೀ ಬಸವ ಟಿವಿಯಲ್ಲಿ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಮೌಢ್ಯಗಳನ್ನೇ ಆಗಲಿ ಅಥವಾ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ, ಎಚ್ಚರಿಕೆಯನ್ನು ಕೊಡಲಿಕ್ಕೆ ಒಂದೊಂದು ವಿಷಯವನ್ನು ಆಯ್ದುಕೊಂಡು ನಾವು ಚರ್ಚೆಯನ್ನು ಮಾಡ್ತಾ ಬಂದಿದ್ದೀವಿ. ಬನ್ನಿ, ಇವತ್ತಿನ ಈ ವಿಷಯದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ವಿಷಯವನ್ನು ಆಯ್ದುಕೊಂಡಿದ್ದೀವಿ. ಸಂಸಾರದಲ್ಲಿ ಬಿರುಕು ಮೂಡಲು ಹೆಂಡತಿಯ ಹಠ ಕಾರಣವೋ ಗಂಡನ ಚಟ ಕಾರಣವೋ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ನಮ್ಮ ಮುಂದೆ 4 ಜನ ಅತಿಥಿಗಳನ್ನು ನಾವು ಶ್ರೀ ಸ್ಟುಡಿಯೋಗೆ ಆಹ್ವಾನಿಸಿದ್ದೀವಿ. ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಹೆಂಡತಿಯ ಹಠ ಕಾರಣ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ಪುರುಷ ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ. ಆರ್ ಸತೀಶ್ ಅವರು ಪ್ರಾಂಶುಪಾಲರು, ಕಾಗದನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಆಗಮಿಸಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿ. ಹೆಂಡತಿ ಹಠದ ಬಗ್ಗೆನೇ ಮಾತಾಡಲಿಕ್ಕೆ ಇನ್ನೊಬ್ಬರು ಅತಿಥಿ ಕೊಟ್ರೇಶ್ ಉಪ್ಪಾರ್. ಇವರು ಸಂಸ್ಥಾಪಕರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಸಂಸಾರದಲ್ಲಿ ಬಿರುಕು ಮೂಡಲು ಹೆಂಡತಿ ಹಠ ಕಾರಣ ಅಲ್ಲ, ಗಂಡನ ಚಟ ಕಾರಣ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ಮಹಿಳಾ ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ. ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪ್ರೊಫೆಸರ್ ಕವಿತಾ ಸಾರಂಗಮಠ್. ಇವರು ಹಿಂದಿ ಉಪನ್ಯಾಸಕರು, SJMV ಮಹಿಳಾ ವಿಶ್ವವಿದ್ಯಾಲಯ, ಮಹಿಳಾ ಮಹಾವಿದ್ಯಾಲಯ ರಾಣೆಬೆನ್ನೂರಿಂದ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಗಂಡನ ಚಟದ ಬಗ್ಗೆನೇ ಮಾತಾಡಲಿಕ್ಕೆ ಇದೇ ಕಾರಣ ಸಂಸಾರದಲ್ಲಿ ಒಡಕು ಮೂಡಲಿಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಲತಾಮಣಿ ತುರುವೇಕೆರೆ. ಇವರು ಶಿಕ್ಷಕಿ ಮತ್ತು ಕವಿಯತ್ರಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ವೀಕ್ಷಕರೇ, ಇವತ್ತಿನ ವಿಚಾರದಲ್ಲಿ ಒಂದು ಸಾಮಾಜಿಕ ವಿಷಯವನ್ನು ನಾವು ಆಯ್ದುಕೊಂಡಿದ್ದೀವಿ. ಸಂಸಾರದಲ್ಲಿ ಬಿರುಕು ಮೂಡಲು ಗಂಡನ ಚಟ ಕಾರಣವೋ ಹೆಂಡತಿಯ ಹಠ ಕಾರಣವೋ ಅನ್ನೋದ್ರ ಬಗ್ಗೆ. ಈ ಗಂಡ ಹೆಂಡತಿಯರ ಸಂಬಂಧದ ಬಗ್ಗೆ ನಮ್ಮ ಶಿವಶರಣರು ಕೂಡ ಸಾಕಷ್ಟು ವಿಷಯಗಳಲ್ಲಿ ಆ ದಾಂಪತ್ಯ ಮತ್ತು ಅವರ ಒಂದು ಜೀವನ ಹೇಗಿರಬೇಕು ಅನ್ನೋದನ್ನು ನಮಗೆ ಒಂದು ಮಾರ್ಗದರ್ಶನದ ರೂಪದಲ್ಲಿ ಕೊಟ್ಟೋಗಿದ್ದಾರೆ. ಒಂದು ಕಡೆ ಜೇಡರ್ ದಾಸಿಮಯ್ಯನವರ ಒಂದು ಕವಿತೆಯನ್ನು, ಒಂದು ವಚನವನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳಲ್ಲೊಂದಾಗದವನ ಭಕ್ತಿ ಅಮೃತದಳು ವಿಷ ಬೆರೆತಂತೆ ಕಾಣ ರಾಮನಾಥ ಅಂತ. ಎಷ್ಟು ಸೊಗಸಾಗಿದೆ ನೋಡಿ. ಯಾಕಂತಂದರೆ ಇವತ್ತು ಸತಿಪತಿಗಳು ಇಬ್ಬರೂ ಕೂಡ ಜೀವನದ 2 ಜೋಡೆತ್ತುಗಳ ಹಾಗೆ. ಎತ್ತು ಏರಿಗಳಿದ್ರೆ, ಕೋಣ ನೀರಿಗಳಿದ್ರೆ ಯಾವತ್ತೂ ಕೂಡ ಸಂಸಾರ ಸುಖವಾಗಿರಲ್ಲ. ಆ ಕಾರಣದಿಂದ ಇವರಿಬ್ಬರೂ ಕೂಡ ಸತಿಪತಿಗಳು ಒಂದಾಗಿ ಬೆರಿತಕ್ಕಂಥದ್ದು ಒಂದು ಸಂಸಾರದಲ್ಲಿ ಉತ್ತಮ ಸಂಸಾರ ನಿರ್ವಹಣೆಗೆ ಕಾರಣ ಆಗುತ್ತೆ. ಆದರೂ ಕೂಡ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜಗಳಗಳು ಬರುತ್ತೆ, ಡೈವೋರ್ಸ್ ಕೇಸ್ ಅಂತಹ ಕೆಲವು ವಿಘಟನೆಗಳು ನಡೆಯುತ್ತೆ. ಇವೆಲ್ಲ ನೋಡ್ತಾ ಹೋಗ್ಬಿಟ್ರೆ ಸಂಸಾರದಲ್ಲಿ ಹಾಗಿದ್ರೆ ಇಂತಹ ಒಂದು ಸಮಸ್ಯೆಗಳಿಗೆ ಕಾರಣ ಏನು? ಇದು ಗಂಡ ಕಾರಣ ಆಗ್ತಾನೋ, ಹೆಂಡತಿ ಕಾರಣ ಆಗ್ತಾಳೋ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಅತಿಥಿಗಳು ಏನು ಚರ್ಚೆ ಮಾಡ್ತಾರೆ ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಮೊದಲನೇದಾಗಿ ನಾನು ಪ್ರೊಫೆಸರ್ ಕವಿತಾ ಸಾರಂಗಮಠ ಅವರ ಹತ್ರ ಹೋಗ್ತಿದ್ದೀನಿ. ಅವರು ಗಂಡನ ಸಂಸಾರದಲ್ಲಿ ಒಡಕು ಮೂಡಲಿಕ್ಕೆ ಗಂಡನ ಒಂದು ಚಟ ಕಾರಣ ಅಂತ ಹೇಳ್ತಾರೆ. ನೋಡೋಣ ಏನು ಹೇಳ್ತಾರೆ ಅಂತ. ಮೇಡಮ್, ಇವತ್ತು ಸಂಸಾರದಲ್ಲಿ ಸಾಕಷ್ಟು ಬಿರುಕುಗಳು ಬೀಳ್ತಾ ಇದೆ. ಇವತ್ತು ಗಂಡ ಹೆಂಡತಿಯರ ಜಗಳನ್ನೇ ಮುಖ್ಯ ವಸ್ತು ಆಗಿ ಇವತ್ತು ನಮಗೆ ನಮ್ಮ ಸಮಾಜದ ಪ್ರತಿಬಿಂಬವಾಗಿ ನಮಗೆ ಕಾಣ್ತಕ್ಕಂಥದ್ದು. ಪ್ರತಿಯೊಬ್ಬರು ನಮ್ಮ ಮನೆಯಲ್ಲೇ ಆಗಲಿ, ಪಕ್ಕದ ಮನೆಯಲ್ಲೇ ಆಗಲಿ, ಅಥವಾ ಸಂಬಂಧಿಕರ ಮನೆ ಆಗಲಿ, ಸ್ನೇಹಿತರ ಮನೆ ಆಗಲಿ, ಇಲ್ಲಿ ಒಂದು ವಿಷಯ ವಸ್ತು ಸಾಮಾನ್ಯವಾಗಿದೆ. ನಮ್ಮ ಮನೇಲಿ ಹೀಗೆ ನಡೀತಾ ಇದೆ, ಗಂಡ ಹೆಂಡತಿಯರ ಜಗಳ ನಡೀತಾ ಇದೆ, ಡೈವೋರ್ಸ್ ಅಂತಕ್ಕೆ ಬಂದಿದೆ. ಏನು ಇದಕ್ಕೆಲ್ಲ ಏನು ಕಾರಣ? ಗಂಡನ ಚಟ ಕಾರಣ ಆಗುತ್ತೋ ಅಥವಾ ಹೆಂಡತಿಯ ಹಠ ಕಾರಣ ಆಗುತ್ತೋ? ಏನು ಹೇಳ್ತೀರಾ ನೀವು? ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿ. ಪ್ರಮುಖವಾಗಿ ಇಲ್ಲಿ
ಸಂಸಾರ ಅಂತಕ್ಕಂಥದ್ದು ಇಬ್ಬರನ್ನೂ ಒಳಗೊಂಡಿರುವಂಥದ್ದು ಅನ್ನೋದನ್ನು ನಾವು ಗಮನಿಸ್ತೇವೆ. ಆದಾಗ್ಯೂ ಕೂಡ ಕೆಲವು ಸಂದರ್ಭಗಳಲ್ಲಿ ಗಂಡು ಬಹಳಷ್ಟು ಒಂದು ಚಟಕ್ಕೆ ಇಳಿಯುವಂತಹ ಒಂದು ಇಲ್ಲಿ ಪ್ರವೃತ್ತಿ ಅವನಲ್ಲಿ ಬಂದ್ಬಿಟ್ಟಿರುತ್ತೆ. ವೃತ್ತಿಯ ಜೊತೆಗೆ ಅದನ್ನು ಕೂಡ ಸಾಕಷ್ಟು ಹವ್ಯಾಸಗಳನ್ನು ಆತ ರೂಢಿಸಿಕೊಳ್ಳುವುದರ ಬದಲು ನಿತ್ಯ ಸ್ನೇಹಿತರ ಜೊತೆಗಿರ್ಬೋದು, ಅಥವಾ ಬಂಧುಗಳ ಜೊತೆಗಿರ್ಬೋದು, ಅಥವಾ ಅಕ್ಕಪಕ್ಕದವರ ಜೊತೆಗಿರ್ಬೋದು, ಅಥವಾ ಇನ್ನೊಬ್ಬರ ಜೊತೆಗೆ ಆತ ನಿಧಾನವಾಗಿ ವ್ಯಸನಿ ಆಗ್ತಾ ಹೋಗ್ತಾನೆ. ಮತ್ತೆ ಸಂಸಾರದಲ್ಲಿ ಬಿರುಕು ಮೂಡಲಿಕ್ಕೆ ಚಟನೇ ಮುಖ್ಯ ಕಾರಣ ಅನ್ನುವಂಥದ್ದು ನನ್ನ ವಾದ. ಪ್ರಪ್ರಥಮವಾಗಿ ಇಲ್ಲೊಂದು ಆಧುನಿಕ ವಚನಕಾರರು ಹೇಳ್ತಕ್ಕಂಥ ಒಂದು ವಚನವನ್ನ ಹೇಳ್ತೀನಿ ನಾನಿಲ್ಲಿ. ಮಾಂಗಲ್ಯ ಕಟ್ಟಿದ ಕರದಲ್ಲಿ ಕತ್ತು ಹಿಸುಕುವರಯ್ಯ, ಇಂಧನ ಸುರಿಸುವರಯ್ಯ, ಅಗ್ನಿ ಸ್ಪರ್ಶ ಮಾಡುವರಯ್ಯ, ಸೌಭಾಗ್ಯ ಲಕ್ಷ್ಮಿ ಎಂದು ಮನೆ ತುಂಬಿಸಿಕೊಂಡವರೇ ಶವ ಸಾಗಿಸುವರಯ್ಯ, ಮತ್ತೊಂದು ಕಂಕಣಕ್ಕೆ ಒತ್ತಾಯಿಸುವರಯ್ಯ, ಇಂಥ ನರಭಕ್ಷಕರಿಗೆ ಎಂಥ ಶಿಕ್ಷೆ ವಿಧಿಸುವೆಯೋ ಶ್ರೀ ಗುರು ಕೊಟ್ಟೂರೇಶ್ವರ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ. ಅಂದ್ರೆ ಮಾಂಗಲ್ಯ ಬಂಧನ ಅಂತಕ್ಕಂಥದ್ದು ಬಹಳ ಒಂದು ವಿಶಿಷ್ಟವಾಗಿರುವಂಥದ್ದು. ವಿವಾಹ ಬಂಧನವೇ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ಉನ್ನತ ಒಂದು ಹಂತದಲ್ಲಿರುವಂಥದ್ದು. ಜೊತೆಗೆ ವಿವಾಹ ಅನ್ನುವಂಥದ್ದು ಒಂದು ಕಠಿಣವಾದಂತಹ ತಪಸ್ಸು ಅಂತ ಹೇಳ್ತೀವಿ. ಆ ಒಂದು ತಪಸ್ಸು ಆಚರಣೆ ಮಾಡಲಿಕ್ಕೆ ಯಾರು ಬದ್ಧರಾಗಿರ್ತಾರೋ, ಕಟಿಬದ್ಧತೆ ಬೇಕು. ಸಂಪೂರ್ಣ ಜೀವನ ಪರ್ಯಂತ ಆತ ಕಟಿಬದ್ಧನಾಗಿದ್ದರೆ ಮಾತ್ರ ಆತ ವಿವಾಹ ಬಂಧನಕ್ಕೆ ಒಳಪಡಬೇಕು, ಇಲ್ಲದಿದ್ದರೆ ವಿವಾಹವನ್ನೇ ಆಗಬಾರ್ದು ಅಂತಕ್ಕಂಥ ಒಂದು ಸೂಕ್ಷ್ಮ ಸಂಗತಿಯನ್ನು ನಾವೆಲ್ಲ ನೆನಪಿಟ್ಕೊಳ್ಳೇಬೇಕು. ಅದಕ್ಕೆ ಹಲವಾರು ಕಾರಣಗಳು ಬರ್ತವೆ. ಅದನ್ನ ಮತ್ತೊಂದು ಇದರಲ್ಲಿ ನಾವು ನೋಡೋಣ. ಈಗ ಪ್ರಪ್ರಥಮವಾಗಿ ಚಟ ಅನ್ನೋದು ಏನಿದೆ ಅಂತಂದ್ರೆ ಅದು ಮನುಷ್ಯನನ್ನ ಹಾಳು ಮಾಡುವಂಥದ್ದು, ಆತನನ್ನ ನರಕ ಯಾತನೆಗೆ ತಳ್ಳುತ್ತೆ. ಕೇವಲ ಅವನನ್ನಷ್ಟೇ ಅಲ್ಲ, ಅದು ಅವನ ಒಂದು ಸಂಸಾರವನ್ನು ಕೂಡ ಹಾಳು ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಸಹ ಒಂದು ದುಃಖಕ್ಕೆ ಈಡು ಮಾಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಮನೆ ಮಠವನ್ನ ಕಳೆದುಕೊಂಡು ಆತ ಬೀದಿಗೆ ಬರುವಂತ ಒಂದು ಹಂತಗಳು ಅಲ್ಲಿ ನಿರ್ಮಾಣ ಆಗ್ತವೆ. ಅದಕ್ಕೆ ಪ್ರಮುಖ ಕಾರಣ ಏನು? ಗಂಡನ ಒಂದು ಚಟ. ಅದರಿಂದ ಸಂಸಾರ ಹಾಳಾಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಆ ಸಂಸಾರ ಹಾಳಾಗತ್ತೆ ಅಂತಂದ್ರೆ ಅಲ್ಲಿ ಹೆಂಡತಿ ಬಹಳ ಒಂದು ವ್ಯಥೆಯಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಮಕ್ಕಳು ಕೂಡ ಬೀದಿ ಪಾಲಾಗ್ತಾರೆ. ಮಕ್ಕಳ ಒಂದು ಬದುಕಿನ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿ ಹೋಗುವುದನ್ನ ಅಲ್ಲಿ ಹೆಂಡತಿ ಆದವಳು ಅದನ್ನ ಜೀವನ ಪರ್ಯಂತ ಒಂದು ನುಂಗಲಾರದ ತುತ್ತಾಗಿ ಆಕೆ ಅದನ್ನ ಅನುಭವಿಸಬೇಕಾಗತ್ತೆ. ಹೀಗೆ ಒಂದು ಚಟದಿಂದ ಸಾಕಷ್ಟು ಅನಾಹುತಗಳಿವೆಯೇ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಒಳಿತುಗಳಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಚಟ ಅಂತಂದ್ರೆ ಏನು ಅಂತಂದ್ರೆ ಒಂದು ಯಾವುದೇ ಒಂದು ಕೆಲಸವನ್ನ ನಾವು ಪದೇ ಪದೇ ಮಾಡ್ತಾ ಹೋಗೋದು ಅಥವಾ ಅದನ್ನೇ ರೂಢಿಸಿಕೊಳ್ತಾ ಹೋಗೋದು, ಅದನ್ನೇ ಚಟ ಆಗಿ ಪರಿಣಮಿಸೋದು. ಅದೇ ಪದೇ ಪದೇ ಏನಾಗುತ್ತೆ? ಚಟ ಆಗಿ ಪರಿಣಾಮ ಆಗುತ್ತೆ. ಅದು ಹೇಗೆ ಅಂತಂದ್ರೆ ರಸ್ತೆಯಲ್ಲಿ ನಡೆಯುವಾಗ ಒಂದು ಕಂಬವನ್ನ ಮುಟ್ಟೋದಾಗಿರ್ಬಹುದು, ಅದು ಹರಳನ್ನ ಚಿಮ್ಮಿಕೊಂಡು ಹೋಗೋದಾಗಿರ್ಬೋದು, ಅಥವಾ ಕನ್ನಡಿಯಲ್ಲಿ ಪದೇ ಪದೇ ನೋಡಿಕೊಳ್ಳೋದಾಗಿರ್ಬೋದು, ಅಥವಾ ಸುಮ್ಮನೆ ಒಂದು ಟೆನ್ಷನ್ ಫ್ರೀಗಾಗಿ ಅಥವಾ ಆತಂಕ ನಿವಾರಣೆಗಾಗಿ ಒಂದು ಕಪ್ ಚಹಾವನ್ನು, ಒಂದು ಕಪ್ ಕಾಫಿಯನ್ನು ಸ್ವೀಕರಿಸಿದ್ರೆ ನನ್ನ ಮನಸ್ಸು ಫ್ರೆಶ್ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿರುವುದು. ಅದನ್ನೇ ಕುಡಿತಾ ಕುಡಿತಾ ಏನಾಗುತ್ತೆ? ಅದು ಚಟವಾಗಿ ಪರಿಣಮಿಸುವಂಥದ್ದು. ಹೀಗೆ ಮುಖ್ಯವಾಗಿ ಅದರಲ್ಲಿ ಚಟಗಳಲ್ಲಿ ಮಾದಕ ವಸ್ತುಗಳು, ಆಲ್ಕೋಹಾಲು, ತಂಬಾಕಿನ ಚಟ, ಗಾಂಜಾ ಚಟ ಮತ್ತು ಅತಿಯಾದಂತಹ ಆಹಾರ ಸೇವನೆ, ಜೂಜು ಆಡುವುದು, ಜೊತೆಗೆ ಹೆಣ್ಣಿನ ಚಟ ಇರ್ಬೋದು. ಹೀಗೆ ಹಲವಾರು ಒಂದಿಷ್ಟು ಚಟಗಳು ಇಲ್ಲಿ ನಮಗೆ ಕಾಣಸಿಗ್ತವೆ ಅಂತ. ಹೀಗೆ ಚಟದಿಂದ ಆತನಲ್ಲಿ ಬಹಳಷ್ಟು ಅಡ್ಡವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ಆತನ ಮಾನಸಿಕ ಒಂದು ಸ್ಥಿತಿಗತಿಗಳು ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ಮತ್ತೆ ನಕಾರಾತ್ಮಕವಾದಂತಹ ಚಿಂತನೆಗಳನ್ನು ಆತ ಅಲ್ಲಿ ಮಾಡೋಕ್ಕೆ ಶುರು ಮಾಡ್ತಾನೆ. ಸಾಕಷ್ಟು ರೀತಿಯಲ್ಲಿ ಏನೇ ಹೇಳಿದ್ರು ಕೂಡ, ಹೆಂಡತಿ ಏನೇ ಹೇಳಿದ್ರು ಕೂಡ ಅವನಿಗೆ ಸಹನೆ ಇರೋದಿಲ್ಲ. ಅದನ್ನ ಒಂದು ವ್ಯತಿರಿಕ್ತವಾದಂತಹ ಒಂದು ಶೈಲಿಯಲ್ಲೇ ಆತ ತೆಗೆದುಕೊಳ್ತಾನೆ. ಜೊತೆಗೆ ಅವನ ಒಂದು ಮನಸ್ಸಿನ ಮೇಲೆ, ಅವನ ಹೆಂಡತಿಯ ಮನಸ್ಸಿನ ಮೇಲೆ, ಅವನ ಸಂಸಾರದ ಮೇಲೆ, ಜೊತೆಗೆ ಆತನ ವೃತ್ತಿ ಮೇಲೂ ಕೂಡ ಅದು ಒಂದು ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಅದು ಒಟ್ಟಾರೆಯಾಗಿ ಅವನ ಜೀವನವನ್ನ ಒಂದು ಅಲ್ಲೋಲ ಕಲ್ಲೋಲ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುತ್ತೆ. ಹಾಗಾಗಿ ಚಟದಿಂದಲೇ ಇವತ್ತು ಸಂಸಾರಗಳು ಏನಾಗಿವೆ? ಬೀದಿಗೆ ಬಂದಿವೆ. ಸಾಕಷ್ಟು ಹೆಣ್ಮಕ್ಳು ಗಂಡ ಕುಡಿತಾ ಇದ್ದಾನೆ, ಗಂಡ ಬೇರೆ ಒಂದು ಚಟ ಮಾಡ್ತಾ ಇದ್ದಾನೆ, ಇನ್ನೊಂದು ಹೆಣ್ಣಿನ ಸಹವಾಸವನ್ನ ಮಾಡಿದ್ದಾನೆ ಅಂತ ಹೇಳಿ ಹಲವಾರು ಆಸ್ಪತ್ರೆಗಳಲ್ಲಿ ಒಂದು ಸೇವಕಿಯಾರಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ, ಮತ್ತೆ ಶಾಲೆಗಳಲ್ಲಿ ಪಿವನ್ ಆಗಿ ಇನ್ನೂ ಹಲವಾರು ಕೆಲಸಗಳನ್ನ ಮಾಡ್ತಾ ತನ್ನ ಒಂದು ಸಂಸಾರದ ನಿರ್ವಹಣೆಯನ್ನ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನ ಅನಾಯಾಸವಾಗಿ ಹೆಣ್ಣಿನ ಒಂದು ಹೆಗಲಿಗೆ ಬಿದ್ದಿದೆ. ಅದಕ್ಕೆ
ಪ್ರಮುಖ ಕಾರಣ ಅಂತಂದ್ರೆ ಗಂಡನ ಚಟ ಅನ್ನೋದೇ ನನ್ನ ಒಂದು ಪ್ರಬುದ್ಧದ ವಾದ. ಗಂಡನ ಚಟನೇ ಮುಖ್ಯ ಕಾರಣ, ಸಂಸಾರದಲ್ಲಿ ಇವತ್ತು ಒಡಕು ಮೂಡಲಿಕ್ಕೆ ಗಂಡನ ಚಟವೇ ಮುಖ್ಯ ಕಾರಣ ಅಂತಕ್ಕಂಥದ್ದು ನಮ್ಮ ಕವಿತಾರವರ ವಾದ ಆಗಿತ್ತು. ಅದಕ್ಕೆ ನೋಡಿ, ಯಾರಾದರೂ ಈ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡ್ಬೇಕಾದ್ರೆ ಒಂದು ಕಿವಿ ಮಾತು ಅವರ ಹೆಣ್ಣಿನ ತಾಯಿಂದಿರಿದೆ, ನೋಡಮ್ಮ ಗಂಡನನ್ನು ಹದ್ದು ಬಸ್ನಲ್ಲಿ ಇಟ್ಕೋ ಸ್ವಲ್ಪ ಅಂತಂದು. ಬಹುಶಃ ಇಂಥ ಚಟಗಳಿಗಿರೋದ್ರಿಂದಲೇ ಅಂಥ ಕಿವಿ ಮಾತುಗಳಿರ್ಬೇಕು. ಅಥವಾ ತಾಯಿನೂ ಹೇಳ್ತಿರ್ತಾಳೆ, ನಿನಗೆ ಹೆಂಡತಿ ಬರಲಿ ಕಣೋ ಮೂಗ್ದಾರ ಹಾಕಲಿಕ್ಕೆ ಅಂತಂದು. ಬಹುಶಃ ಅವನ ಒಂದು ಚಟಗಳಿಂದ ಹೆಂಡತಿ ಅಂತಕ್ಕಂಥ ಆ ಪ್ರಾಣಿ ಸಾಕಷ್ಟು ನೋವನ್ನು ಅನುಭವಿಸ್ತಾಳೆ, ವರದಕ್ಷಿಣೆ ಸಮಸ್ಯೆಯನ್ನು ಅನುಭವಿಸ್ತಾಳೆ. ಕೊನೆಗೆ ತನ್ನ ಶವವಾಗಿ ತಾನೇ ಮೆರವಣಿಗೆಗೆ ಹೊರಡ್ತಕ್ಕಂಥ ಒಂದು ಆಧುನಿಕ ವಚನದ ಒಂದು ಸಾರಾಂಶವನ್ನು ತುಂಬ ಚೆನ್ನಾಗಿ ಹೇಳಿದರು. ಬೇಂದ್ರೆ ಅವರ ಒಂದು ಕವನ ನೆನಪಿ ಬರುತ್ತೆ, ಹಳ್ಳಾದ ದಂಡಾಗ ಮೊದಲಿಗೆ ಕಂಡಾಗ ಏನೊಂದು ನಗಿ ಇತ್ತ, ಏನೊಂದು ನಗಿ ಇತ್ತ, ಏಸೊಂದು ನಗಿ ಇತ್ತ, ಏರಿಕಿ ನಗಿ ಇತ್ತ, ನಕ್ಕೊಮ್ಮೆ ಹೇಳ ಚೆನ್ನಿ, ಆ ನಗಿ ಇತ್ತಿತ್ತ ಹೋಗಿತಿ ಎತ್ತೆತ್ತ ಅಂತ. ಬಹುಶಃ ಈ ಬೇಂದ್ರೆ ಅವರ ಕವನಗಳಲ್ಲೇ ಸಂಸಾರದ ಜಂಜಾಟಗಳನ್ನು ತದನಂತರ ಮದುವೆ ನಂತರ ಏನೆಲ್ಲ ಗಂಡ ಅನುಭವಿಸ್ತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮೊದಲು ನಗು ಅಂತಕ್ಕಂಥದ್ದೇ ಸಂಸಾರದಲ್ಲಿ ನಂತರದ ದಿನಗಳಲ್ಲಿ ಕಾಣೋದಿಲ್ಲ ಅಂತಕ್ಕಂಥ ಮಾತನ್ನು ಬೇಂದ್ರೆ ಅವರು ತಮ್ಮ ಕವನಗಳಲ್ಲಿ ಸೊಗಸಾಗಿದ್ದನ್ನು ಹೇಳ್ತಾ ಹೋಗ್ತಾರೆ. ಕವಿತಾ ಸಾರಂಗ್ರವರ ಕವಿತಾ ಸಾರಂಗ್ರವರ ಈ ಪ್ರಶ್ನೆಗೆ, ಅವರ ಒಂದು ಗಂಡನ ಒಂದು ಚಟವೇ ಮುಖ್ಯ ಕಾರಣ ಅನ್ನೋ ಪ್ರಶ್ನೆಗೆ ಸತೀಶ್ ಸರ್ ಏನು ಹೇಳ್ತಾರೆ ಅಂತ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಒಂದು ಹಾಸ್ಯಮಯವಾಗೂ ಇದೆ ಮತ್ತು ಗಂಭೀರವಾಗೂ ಇದೆ. ಯಾಕೆ ಅಂತಂದರೆ ಸಂಸಾರದಲ್ಲಿ ಬಿರುಕು ಮೂಡಲು ಗಂಡಿನ ಚಟ ಕಾರಣವೋ ಅಥವಾ ಹೆಣ್ಣಿನ ಹಠ ಕಾರಣವೋ ಅಂತ ಕೇಳ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಹೆಣ್ಣಿನ ಹಠಾನೇ ಕಾರಣ. ಆ ಹೆಣ್ಣಿನ ಹಠಾನೇ ಕಾರಣ ಅನ್ನೋ ವಿಚಾರವನ್ನು ಅವರು ಹಠ ಮಾಡದೆ ಒಪ್ಕೊಂಡ್ಬಿಟ್ರೆ ಈ ಚರ್ಚೆ ಮುಂದುವರೆಯೋದೇ ಬೇಡ. ಹೆಣ್ಣಿನ ಹಠಾನೇ ಕಾರಣ ಅನ್ನೋದನ್ನು ಒಪ್ಕೊಂಡ್ಬಿಟ್ರೆ ಆ ಇಬ್ಬರು ಮಹಿಳಾ ಮಣಿಗಳು ಇಲ್ಲಿ ಚರ್ಚೆಯ ಅಗತ್ಯನೇ ಇಲ್ಲ. ಯಾಕಂದರೆ ಅವ್ರು ಒಪ್ಕೊಳ್ಳಲ್ಲ, ಅದಕ್ಕೋಸ್ಕರ ಚರ್ಚೆ ಕೂತ್ಕೊಂಡಿದ್ದೀವಿ. ಅವ್ರು ಹಠ ಮಾಡ್ತಾರೆ. ಇಲ್ಲಿ ಒಂದು ಸಣ್ಣ ನಾನು ಶಿಶುನಾಳ ಶರೀಫರು ಮದುವೆ ಆದ ಕಾಲದಲ್ಲಿ ಅವರ ಹೆಂಡತಿ ಮತ್ತು ಅವರ ನಡುವೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಒಂದು ಗೀತೆನ ಮಾಡಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಯಾವ ಮಟ್ಟಿಗೆ ಹೆಣ್ಮಕ್ಕಳು ಗಂಡನ ಜೊತೆ ಇರಬೇಕು ಅನ್ನೋದನ್ನು ಎಚ್ಚರಿಸೋ ಮಟ್ಟಿಗೆ ನಾನು ಅವ್ರಿಗೂ ಕೂಡ ಇದನ್ನು ಹಾಡು ಹೇಳ್ತಾ ಇದ್ದೀನಿ. ಸ್ನೇಹ ಮಾಡಬೇಕಿಂತವಳ, ಸ್ನೇಹ ಮಾಡಬೇಕಿಂತವಳ, ಒಳ್ಳೆ ಮೋಹದಿಂದಲಿ ಬಂದು ಕೊಡುವಂತವಳ, ಸ್ನೇಹ ಮಾಡಬೇಕಿಂತವಳ, ಚಂದ್ರಕಾರಿ ಶೀರಿ ನುಟ್ಟು, ಚಂದ್ರಕಾರಿ ಸೀರೆ ನುಟ್ಟು, ದಿವ್ಯ ಕೊಮ್ಮೆ ಪಾರಿಜಿ ಕುಪ್ಪಸ ತೊಟ್ಟು, ಬಂದಳು ಮಂದಿರ ಬಿಟ್ಟು, ಬಂದಳು ಮಂದಿರ ಬಿಟ್ಟು, 4 ಮಂದಿಯೋಳು ಬಂದು ನಾಚುವಳೆಷ್ಟು, ಸ್ನೇಹ ಮಾಡಬೇಕಿಂತವಳ. ಇಲ್ಲಿ ಕಡೆಯದಾಗಿ ಒಂದು ಮಾತು ಹೇಳಿದರೆ, 4 ಮಂದಿ ಒಳಗೂ ಬಂದು ನಾಚುವಳೆಷ್ಟು ಅಂತ. ಇವತ್ತಿನ ಸ್ತ್ರೀಮಣಿಗಳು ಹೆಂಗಿದ್ದಾರೆ ಅಂತಂದರೆ, 4 ಮಂದಿ ಮುಂದೆ ನಾಚ್ಕೊಳ್ಳೋದಲ್ಲ, 4 ಮಂದಿ ಮುಂದೆ ಹಠದ ನಾಲ್ಗೆನ ಚಾಚೋ ಮಟ್ಟಿಗೆ ಅವರಿದ್ದಾರೆ. ಹಠದಿಂದ ಗಂಡನನ್ನು ಮತ್ತು ಅತ್ತೆ ಮಾವಂದ್ರನ್ನು ತೇಜೋವಧೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಹಠ ಸಾಧಿಸ್ತಕ್ಕಂಥ, ನಾಲ್ಗೆ ಹರಿಸ್ತಕ್ಕಂಥ ಮಟ್ಟದಲ್ಲಿ ಅವರಿದ್ದಾರೆ. ಹಾಗಾಗ್ಬಿಟ್ಟು ಹೆಂಡತಿಯ ಹಠನೇ ಈ ಸಾಂಸಾರಿಕ ಜೀವನದಲ್ಲಿ ಬಿಡುಕು ಬೀಳೋ ಕಾರಣ ಅನ್ನೋದಕ್ಕೆ ನನ್ನ ಅಭಿಪ್ರಾಯ ಆಗಿದೆ. ಮತ್ತೊಂದು ವಿಚಾರ ಇಲ್ಲಿ ಏನಪ್ಪ ಅಂತಂದರೆ, ಆಗಲೇ ನಮ್ಮ ಕವಿತಾ ಅವರು ಒಂದು ಚಟ ಅನ್ನೋ ವಿಚಾರಕ್ಕೆ ಸುದೀರ್ಘವಾದಂಥ ಒಂದು ವ್ಯಾಖ್ಯಾನ ಕೊಟ್ಟರು. ಒಳ್ಳೆಯ ವ್ಯಾಖ್ಯಾನ. ಮತ್ತು ಅಲ್ಲಿ ವ್ಯಾಖ್ಯಾನದಲ್ಲಿ ಬಳಸಿರ್ತಕ್ಕಂಥ, ಆರಂಭದಲ್ಲಿ ಬಳಸಿರ್ತಕ್ಕಂಥ ಪದಗಳೆಲ್ಲವೂ ಒಂದು ಆರೋಗ್ಯಕರ ಚಟಗಳ ಬಗ್ಗೆ ಬಳಸಿದ್ರು ಅವರು. ತದನಂತರ ಬಳಸಿರ್ತಕ್ಕಂಥ ಅಂತಂದರೆ ಹೆಣ್ಣಿನ ಚಟ, ಮದ್ಯದ ಚಟ ಅಂತ ಯಾವುದೋ ಲಾಸ್ಟಿಗೆ ಜ್ಞಾಪಕ ಬಂತು ಅವ್ರಿಗೆ. ಯಾಕೆಂದರೆ ಆ ಚಟಗಳು ಶುರುವಾಗೋದು ಲಾಸ್ಟಿಗೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಲಾಸ್ಟಿಗೆ ಬಳಸಿದ್ರು. ಆರಂಭದಲ್ಲಿ ಕನ್ನಡಿ ನೋಡೋದು, ಅಥವಾ ಕಂಬ ಮುಟ್ಟೋ ಅಂಥದ್ದು, ಅಥವಾ ಅವರ ಅಂಥದನ್ನು ಒಂದು ಆರೋಗ್ಯಕರವಾದ ಚಟಗಳನ್ನು ಬೆಳೆಸಿದ್ರು. ಹೆಣ್ಣಿನ ಚಟ ಮತ್ತು ಮದ್ಯದ ಚಟವನ್ನು ಲಾಸ್ಟಿಗೆ ಬಳಸಿದ್ರು. ಯಾಕೆಂತಂದರೆ ಗಂಡು ಆ ಎರಡೂ ಚಟಕ್ಕೆ ಹೋಗೋಕ್ಕೆ ನಮ್ಮ ಪ್ರಯತ್ನವೇ, ನಾವೇ ಕಾರಣ ಅನ್ನೋದನ್ನು ಭಾವನೆಯನ್ನು ವ್ಯಕ್ತಪಡಿಸ್ಕೊಂಡು ಇವರು ಲಾಸ್ಟಿಗೆ ಆ ಪದವನ್ನು ಬಳಸಿದ್ರು. ಹಾಗಾಗ್ಬಿಟ್ಟು ಇಲ್ಲಿ
ಇನ್ನೊಂದು ಚಟಕ್ಕೆ ಕಾರಣ ಹೇಳಿದ್ರು, ವ್ಯಾಖ್ಯಾನ ಕೊಟ್ಟರು, ಒಳ್ಳೆ ವ್ಯಾಖ್ಯಾನ ಕೊಟ್ಟರು, ಇದು ಚೆನ್ನಾಗಿದೆ ವ್ಯಾಖ್ಯಾನ. ಆದರೆ ಅದು ಹೇಳೋದಕ್ಕಿಂತ ಮುಂಚೆ ಗಂಡು ಚಟಕ್ಕೆ ಒಳಗಾಗ್ತಾನೆ ಅಂತಂದಾಗ ಚಟಕ್ಕೆ ತಾವು ಕಾರಣರು ಅನ್ನೋದನ್ನು ಒಪ್ಕೊಂಡಿಲ್ಲ ಅವರು. ಆ ಒಪ್ಕೊಳ್ತಕ್ಕಂಥ ಔದಾರ್ಯವನ್ನು ತೋರಿಸಿ ಹಠವನ್ನು ಬಿಟ್ಟು ಒಪ್ಕೊಳ್ಳಿ ಅವರು. ಒಪ್ಕೊಳ್ತಾರೆ ಅಂತೀರಾ ಮುಂದೆ? ಒಪ್ಕೊಳ್ಳೇಬೇಕು. ಯಾಕಂದರೆ ಅವರು ಈಗ ನಾನು ಹೇಳಿದ ಕೂಡಲೇ ಅವರಿಗೆ ಮನಸ್ಸಲ್ಲಿ ಅಂತ ಲತಾಮಣಿಗೂ ಮತ್ತು ಕವಿತಾ ಅವ್ರಿಗೆ ಅನಿಸ್ತಾ ಇದೆ, ಎಷ್ಟು ಕ್ಲೀನಾಗಿ ಹೇಳ್ತಾ ಇದ್ರಲ್ಲ, ನಮ್ಮದೇ ಪ್ರಯತ್ನ ಅಲ್ವೇದಿಕ್ಕಿಲ್ಲ, ನಮ್ಮನ್ನು ಗಂಡಂದ್ರು ಕೊಡುಗೆ ಸಾಕಷ್ಟಿದೆ, ಕೊಡುಗೆ ಸಾಕಷ್ಟಿದೆ ಅಂತ ಅವ್ರು ಒಪ್ಕೊಳ್ತಾ ಇದ್ದಾರೆ. ಆದರೆ ಆ ಜಾಗದಲ್ಲಿ ಕೂತ್ಕೊಂಡಿರೋದ್ರಿಂದ ಮುಗುಳನ್ನ ನಕ್ಕೊಳ್ತಾ ಒಪ್ಕೊಳ್ಳೋ ಹಠ ತೋರಿಸ್ತಾ ಇದ್ದಾರೆ, ಒಪ್ಕೊಳ್ದೇ ಇರ್ತಕ್ಕಂಥ ಹಠ ತೋರಿಸ್ತಾ ಇದ್ದಾರೆ. ನೋಡೋಣ ಒಪ್ಕೊಳ್ತಾರ ಅಥವಾ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳನ್ನು ಹೆಂಡತಿ ಮೇಲೆ ಹಾಕಿ, ಹೆಂಡತಿ ಅಂತಕ್ಕಂಥವಳು ಪಾಪ ಸಾಧು ಪ್ರಾಣಿ, ಬೇರೆ ಯಾರ್ದೋ ಮನೆಯಿಂದ ಬೆಳೆದು ತಂದೆ ತಾಯಿಯನ್ನು ಬಿಟ್ಟು ಬಂಧು ಬಳಗದವ್ರನ್ನ ಬಿಟ್ಟು ಗಂಡನ ಮನೆಯ ಒಂದು ದೀಪವನ್ನು, ಗಂಡನ ಮನೆಯ ಒಂದು ಜ್ಯೋತಿಯನ್ನು ಬೆಳಗಿಸ್ಲಿಕ್ಕೆ ಬಂದಿರತಕ್ಕಂಥ ಹೆಣ್ಣಿನ ಮೇಲೆ ಇಂತಹ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ನಮ್ಮ ಸತೀಶ್ ಸರ್ ಮಾಡ್ತಾರೆ. ನೋಡಿ, ಒಂದು ನಮ್ಮ ಸರ್ವಜ್ಞನ ವಚನಗಳಲ್ಲಿ ತುಂಬ ಚೆನ್ನಾಗಿದೆ. ಒಂದು ಬೆಚ್ಚನೆಯ ಗೂಡಿರಲು ವೆಚ್ಚಕ್ಕಿಷ್ಟು ಹೊನ್ನಿರಲು ಇಚ್ಛೆಯನ್ನರಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತಂದು. ಎಷ್ಟು ಚೆನ್ನಾಗಿ ಇಚ್ಛೆ ಇರತಕ್ಕಂಥ ಸತಿ ಇವತ್ತು ಸಾಕಷ್ಟು ಮನೆಗಳಲ್ಲಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಇದ್ದೇ ಇರ್ತಾಳೆ ಅಂತಕ್ಕಂಥದ್ದು. ಇವತ್ತು ಪುರುಷನ ಒಂದು ಎಲ್ಲ ಒಂದು ಯಶಸ್ವಿಗೆ ಹೆಣ್ಣು ಕಾರಣದಾಗ್ತಾಳೆ. ಮತ್ತು ಹೆಣ್ಣಿಲ್ಲದೆ ಪುರುಷ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಏನೇನೋ ಚಟಗಳನ್ನು ಬೆಳೆಸ್ಕೊಂಡು, ಏನೇನೋ ಸಂಸಾರದಲ್ಲಿ ಬಿರುಕನ್ನು ಬೆಳ್ಕೊಂಡು ನಂದೇ ನಡಿಬೇಕು ಅಂತಕ್ಕಂಥ ಪುರುಷ ಪ್ರಧಾನ ಸಮಾಜದಲ್ಲಿ ಸತೀಶ್ ಸರ್ ಅವರ ಮಾತು ಎಷ್ಟು ಮಟ್ಟಿಗೆ ನೀವು ನಂಬ್ತೀರಾ, ಏನು ಹೇಳ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣಾರ್ಥಿ. ಇವತ್ತಿನ ನಮ್ಮ ಅನುಭವಗೋಷ್ಠಿ ವೇದಿಕೆಯಲ್ಲಿ ಚರ್ಚೆಗೆ ಒಳಪಟ್ಟಿರುವಂಥ ವಿಷಯ ಸಂಸಾರ ಹಾಳಾಗಲಿಕ್ಕೆ, ಅಂದರೆ ಒಂದು ಸಂಸಾರ ಒಂದು ಸುಗಮವಾದ ದಾರಿಯಲ್ಲಿ ನಡೆಯದೇ ಇರೋದಕ್ಕೆ ಕಾರಣ ಏನು, ಆ ಸಂಸಾರದಲ್ಲಿ ಎರಡು ರಥಗಳು ಅಂತ ಅನ್ನಿಸ್ಕೊಂಡಿರೋವಂಥ ಹೆಣ್ಣಿನ ಹಠನ ಅಥವಾ ಗಂಡಿನ ಚಟನ ಅನ್ನೋದು ಇಲ್ಲಿ ಚರ್ಚೆಗೆ ಒಳಪಟ್ಟಿರುವಂಥ ವಿಷಯ. ಇಲ್ಲಿ ಹೆಚ್ಚಿಗೆ ಏನು ವಾದ ಮಾಡೋ ಒಂದು ವಿಷಯನೇ ಅಲ್ಲ ಅನ್ಸುತ್ತೆ. ಯಾಕೆ ಅಂದರೆ ಹಠನ ಹೇಗಾದರೂ ಮಾಡಿ ತಣಿಸ್ಬೋದು, ಆದರೆ ಚಟಕ್ಕೆ ಒಳಗಾದ ಗಂಡಿದಾನಲ್ಲ, ಅದನ್ನು ತಣಿಸೋದು ನಿಜಕ್ಕೂ ಕಷ್ಟ ಅಂತ ಹೇಳ್ತೀನಿ. ಆ ಕಷ್ಟಕರವಾಗಿರೋದ್ರಿಂದನೇ ಸಂಸಾರಗಳು ಹಾಳಾಗೋದಕ್ಕೆ ಗಂಡಿನ ಚಟವೇ ಕಾರಣ, ಪ್ರಮುಖ ಕಾರಣ, ಮೇರು ಕಾರಣ ಅನ್ನೋದು ನನ್ನ ಒಂದು ವಾದ. ಯಾಕೆ ಅಂತ ಅಂದರೆ ಹೆಣ್ಣು ಎಷ್ಟೇ ಹಠ ಮಾಡಲಿ, ಏನು ಹಠ ಮಾಡ್ಬೋದು ಹೆಣ್ಣು? ಅವರ ಪ್ರಕಾರ ಏನು ಹಠ ಮಾಡ್ಬೋದು ಹೆಣ್ಣು? ಒಡವೆ ತಂದ್ಕೊಡಿ ಅಂತ ಹಠ ಮಾಡ್ಬೋದು, ವಸ್ತ್ರ ತಂದ್ಕೊಡಿ ಅಂತ ಹಠ ಮಾಡ್ಬೋದು, ಅಥವಾ ನಮ್ಮ ಸಂಸಾರ ಒಂದು ಐಷಾರಾಮಿ ರೀತಿಯಲ್ಲಿ ಇರ್ಬೋದು ಅಂತ ಹಠ ಮಾಡ್ಬೋದು. ಈ ಹಠಗಳೆಲ್ಲ ಅಲ್ಲ ಕೇಳಿ, ಈ ಹಠಗಳೆಲ್ಲ ಇದನ್ನೆಲ್ಲ ಈ ಆಸೆಗಳನ್ನೆಲ್ಲ ಅವರು ಹಠ ಅಂತ ಅನ್ಕೋಬೋದು. ಯಾವಾಗ ಅವರು ಹಠ ಅಂತ ಅನ್ಕೋತಾರೆ ಅಂದರೆ ತಮ್ಮ ಕೈಲಿ ದುಡಿದು ಆಸೆಗಳನ್ನು ಈಡೇರಿಸಲಿಕ್ಕೆ ಆಗದೆ ಇರೋವಂಥ ಸಂದರ್ಭದಲ್ಲಿ ಮಾತ್ರ ಆ ಹೆಣ್ಣಿನ ಆಸೆಗಳು, ಅದು ಕೂಡ ಸಂಸಾರಕ್ಕೆ ಪೂರಕವಾಗಿರುವಂತಹ ಆಸೆಗಳು ಗಂಡಿಗೆ ಹಠವಾಗಿ ಕಾಣುತ್ತೆ ತಮ್ಮ ಕೈಲಿ ಆಗದೆ ಇದ್ದಂಥ ಸಂದರ್ಭದಲ್ಲಿ. ಅದೇ ಒಂದು ಗಂಡು ತಾನು ಹೆಚ್ಚಿನದಾಗಿ ದುಡಿತಾ ಇದ್ದು ತನ್ನ ಹೆಂಡತಿ ಏನೆಲ್ಲ ಕೇಳ್ತಿರ್ತಾಳೆ ಅದನ್ನೆಲ್ಲ ಅವಳು ಕೇಳೋದಕ್ಕೆ ಮುಂಚೆನೇ ಅವನು ಕೊಡಿಸ್ತಾ ಬರ್ತಾನೆ. ಅಲ್ಲಿ ಹಠ ಅನ್ನೋದು ಬರೋದಿಲ್ಲ. ಅಲ್ಲಿ ಸಂಸಾರಗಳು ಒಂದು ರೀತಿಯಲ್ಲಿ ಸರಾಗವಾಗಿ ಸಾಗ್ತಾ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಒಂದು ಸಂಸಾರ ಸುಗಮ ರೀತಿಯಲ್ಲಿ ಸಾಗ್ತಾ ಇರಬೇಕು ಅಂದರೆ ಹೆಣ್ಣು ಹಠ ಮಾಡ್ತಾಳೆ ಅಂತಲ್ಲ, ತನ್ನ ಸಂಸಾರಕ್ಕೆ ಏನೆಲ್ಲ ಬೇಕಾಗತ್ತೆ ಅವುಗಳ ಒಂದು ಬೇಡಿಕೆ ಇಡ್ತಾಳೆ ಅಷ್ಟೇ, ಅವುಗಳ ಒಂದು ಪಟ್ಟಿ ಕೊಡ್ತಾಳೆ ಅಷ್ಟೇ. ಅದರಲ್ಲಿ ತನ್ನ ಸ್ವಾರ್ಥ ಯಾವುದೂ ಇರೋದಿಲ್ಲ. ತನ್ನನ್ನೊಳಗೊಂಡಂತೆ ತನ್ನ ಇಡೀ ಸಂಸಾರದ ರಥ ಸುಗಮವಾಗಿ ಸಾಗಬೇಕು ಅನ್ನೋ ಒಂದು ಬೇಡಿಕೆ ಇರುತ್ತೆ ಅಷ್ಟೇ ಹೊರತು ಖಂಡಿತ ಅದು ಹಠ ಅಲ್ಲ. ಹಠ ಅಂತ ಭಾವಿಸೋ ಗಂಡು ನಿಜಕ್ಕೂ ದುಡಿಯಲಾರದವನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಚಟ ಹೇಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಮೇಡಮ್ ಚಟದ ಬಗ್ಗೆ ಹೇಳ್ತಾ ಹೋದ್ರು. ಕಾಫಿ ಟೀ ಕುಡಿಯೋದಿರ್ಬೋದು, ಅದು ಇದು ಅಂತ ಹೇಳ್ತಾ ಹೋದ್ರು. ಈ ಕಾಫಿ ಟೀ ಬಿಟ್ಬಿಡಿ, ಮನೇಲೇ ಬೇಕಾದರೆ ಹೆಂಡತಿಯೇ ಮಾಡಿ ಕೊಡ್ತಾಳೆ, ಗಂಟೆಗೊಂದು ಕಪ್ ಕುಡೀಲಿ, ಅದು ಚಟ ಒಂದು ಕಡೆ. ಆದ್ರೂ ಸಹ ಈ ಮದ್ಯಪಾನ, ಧೂಮಪಾನ ಮತ್ತು ಪರಸ್ತ್ರೀ ವ್ಯಾಮೋಹ ಇರ್ಬೋದು, ಇನ್ನಿತರೆ ಹಲವಾರು ಚಟಗಳು ಏನನ್ನ ಬೆಳೆಸ್ಕೊಂಡಿರ್ತಾರೆ, ಅದರಲ್ಲೂ ಕೂಡ ಮದ್ಯಪಾನ, ಧೂಮಪಾನ ಅನ್ನೋ ಅಂಥದ್ದು. ಇದರಿಂದನೇ ಹಲವಾರು ಸಂಸಾರಗಳು ಹಾಳಾಗಿರೋದನ್ನ ನಾವು ಮೀಡಿಯಾಗಳಲ್ಲೂ ನೋಡ್ತಾ ಇದ್ದೀವಿ, ಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ. ಅದಕ್ಕಾಗೇ ಎಷ್ಟೋ ಹೋರಾಟಗಳು ನಡೆದಿರೋದು ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ.
ಅದಕ್ಕಾಗಿ ಕೂಡ ಎಷ್ಟೋ ಹೋರಾಟಗಳು ನಡೆದು ಸ್ತ್ರೀ ಶಕ್ತಿ ಸಂಘಗಳು ಉದ್ಭವ ಆಗಿದಾವೆ. ಮತ್ತೆ ಎಲ್ಲಾದ್ರೂ ನೋಡಿ ಹೆಣ್ಣಿನ ಹಠದಿಂದ ನಮ್ಮ ಸಂಸಾರ ಹಾಳಾಗ್ತಿದೆ ಅಂತ ಹೋರಾಟ ಆಗಿರೋದು ಎಲ್ಲೂ ಕಂಡು ಬಂದಿಲ್ಲ. ಆದ್ರೆ ನನ್ನ ಗಂಡ ಮದ್ಯಪಾನಕ್ಕೆ ದಾಸನಾಗಿದ್ದಾನೆ, ಕುಡಿತಕ್ಕೆ ದಾಸನಾಗಿದ್ದಾನೆ, ಅವನು ಚಟಮುಕ್ತನಾದ್ರೆ ನನ್ನ ಸಂಸಾರ ಒಂದು ದಾರಿಗೆ ಬರುತ್ತೆ, ಹಾಗಾಗಿ ಈ ಮದ್ಯಪಾನವನ್ನ ಮೊದಲು ಬಂದ್ ಮಾಡಬೇಕು, ರದ್ದುಗೊಳಿಸ್ಬೇಕು ಅನ್ನೋ ಎಷ್ಟೋ ಹೋರಾಟಗಳು ನಡೆದಿದೆ. ಈ ಒಂದು ಹೋರಾಟಕ್ಕೆ ಕಾರಣ ಗಂಡಿನ ಚಟ ಅಷ್ಟೇ. ಆ ಗಂಡು ಯಾವ ಒಂದು ಚಟಕ್ಕೆ ದಾಸನಾಗಿರ್ತಾನೋ ಅದ್ರ ಮೇಲೆ ಸಂಸಾರ ಯಾವ ರೀತಿ ಹಾಳಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ಯಾವುದೇ ಹೆಣ್ಣಾಗ್ಲಿ ಒಂದು ಸಾಲಿದೆ, ತನ್ನ ಪತಿ ಆಗೋ ಅಂತವನು ಹೇಗಿರಬೇಕು ಅಂತ ಅವಳು ಮೊದಲೇ ದೇವರ ಹತ್ರ ಬೇಡ್ಕೊಳ್ಳೋದಕ್ಕೆ ಒಂದು ಜನಪದ ಗೀತೆ ಇದೆ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಅಂತ ಅವಳು ಹಾಡ್ತಾಳೆ ಹೊರತು ತನ್ನ ಆಸೆಗಳನ್ನೆಲ್ಲ ಈಡೇರಿಸುವಂತಹ ಗಂಡ ಸಿಗ್ಲಿ ಅಂತ ಅವಳು ಯಾವತ್ತೂ ಬೇಡ್ಕೊಳ್ಳಲ್ಲ. ಯಾಕೆ ಅಂದರೆ ಚಟ ಅನ್ನೋದು ಸಂಸಾರವನ್ನು ನಾಶ ಮಾಡೋದಕ್ಕೆ ಇರುವಂಥ ಒಂದು ಮೇರು ಕಾರಣ, ಒಂದು ಪ್ರಪಾತ ಅದು. ಹಾಗಾಗಿ ಸಂಸಾರ ಹಾಳಾಗಲಿಕ್ಕೆ ಕಾರಣ ಚಟನೇ ಹೊರತು ಹೆಣ್ಣಿನ ಅಲ್ಪ ಪ್ರಮಾಣದ ಆಸೆ ಅಂತ ಅನ್ಕೊಂಡಿರೋ ಹಠ ಅಲ್ಲ ಅಂತ ನನ್ನ ವಾದ. ಹೆಣ್ಣಿನ ಅಲ್ಪ ಪ್ರಮಾಣದ ಆಸೆ, ನೀವು ಗಂಡನಾಗಿರ್ತಕ್ಕಂಥವನು ಹೆಣ್ಣಿನ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು, ಸಪ್ತಪದಿ ತುಳಿತ ಎಲ್ಲ ಕಷ್ಟ ಸುಖಗಳಿಗೆ ನಾನು ಜೊತೆಯಾಗಿರ್ತೀನಿ ಅಂತ ಸಪ್ತಪದಿ ತುಳಿದಿರ್ತಕ್ಕಂಥ ಗಂಡು ಇವತ್ತೇನು ಮಾಡ್ತಾನೆ ಅಂತಂದರೆ, ಸಪ್ತಪದಿ ತುಳಿದು 1 ಗಂಟೆ 2 ಗಂಟೆ ಆದ ತಕ್ಷಣ ಅವನ ಬುದ್ಧಿಯನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತಂದು ತುಂಬ ಚೆನ್ನಾಗಿ ಒಂದು ಉದಾಹರಣೆಗಳ ಮೂಲಕ ತೋರಿಸಿದ್ರಿ. ಆದರೂ ಕೂಡ ಎಷ್ಟೋ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಗಂಡು ಸಾಧು ಪ್ರಾಣಿಯಾದರೂ ಹೆಣ್ಣಿನನ್ನು ಅರ್ಥ ಮಾಡ್ಕೊಳ್ಳೋದು, ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಅದಕ್ಕೆ ಸಾಕ್ರೆಟಿಸ್ ಒಂದು ಕಡೆ ಹೇಳ್ತಾರೆ, ಹತ್ತಿ ಮರದಲ್ಲಿ ಬಿಳಿ ಹೂವನ್ನು ನೋಡ್ಬೋದು, ನೀರಿನಲ್ಲಿ ಮೀನಿನ ಹೆಜ್ಜೆಗಳನ್ನು ಗುರುತಿಸ್ಬೋದು, ಆದರೆ ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋಕ್ಕೆ ಆ ದೇವ್ರ ಕಡೆಯಿಂದಲೇ ಸಾಧ್ಯ ಆಗಿಲ್ಲ. ಪಾಪ ಸಾಧು ಪ್ರಾಣಿ ಗಂಡ ಹೆಂಗೆ ಕಂಡುಹಿಡಿತಾನೆ ಅಂತಕ್ಕಂಥ ಒಂದು ಮಾತನ್ನು ಸಾಕ್ರೆಟಿಸ್ ಅವರು ಪುರುಷರಿಗೆ ಒಂದು ಬೆಂಬಲವಾಗಿ ನಿಂತು ಹೇಳ್ತಾರೆ. ಸರ್, ಕೊಟ್ರೇಶ್ ಅವರು ನೋಡ್ದ ಈ ಇಬ್ಬರು ಮಹಿಳಾ ಮಣಿಗಳ ವಾದಕ್ಕೆ ನಿಮ್ಮ ಉತ್ತರ ಏನು ಅಂತ? ಶ್ರೀ ಬಸವ ಟಿವಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತು ನಮ್ಮ ಪಾಲಿಗೆ ಬಂದಿರತಕ್ಕಂಥದ್ದು ಹೆಂಡತಿಯ ಹಠದಿಂದ ಒಂದು ಸಂಸಾರ ಬಿಡಲಿಕ್ಕೆ ಕಾರಣ ಅಂತ. ಅಂದರೆ ಹೆಂಡತಿ ಅಂದರೆ ಹೇಗಿರಬೇಕು, ಈಗ ಹೇಗಿದ್ದಾಳೆ. ಒಂದು ಕಡೆ ದಾಸಿಮಯ್ಯನವರು ಹೇಳ್ತಾರೆ, ಬಂಧುದ ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೇನು ಕಾಣ ರಮನಾಥ ಅಂತ. ಅಂದರೆ ಹೆಂಡತಿ ಹೆಂಗಿರಬೇಕು ಅನ್ನೋದಕ್ಕೆ. ಆದರೆ ಈ ವಸ್ತುಸ್ಥಿತಿಯನ್ನು ಈ ಒಂದು ಪ್ರಸಕ್ತ ಕಾಲಘಟ್ಟದಲ್ಲಿ ನಾವು ಕಾಣಲಿಕ್ಕಾಗಲ್ಲ. ಯಾಕೆಂದರೆ ಗಂಡ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತಂದು ಯಾರಿಗೂ ಇರಲ್ಲ. ಈಗಿನ ಅವರೇ ಹೇಳ್ದಂಗೆ, ಕವಿತಾ ಅವರು ಆವಾಗಲೇ ಮಾತಾಡ್ತಾ ಹೇಳ್ತಾಯಿದ್ರು, ಎಷ್ಟೊಂದು ಡಿವೋರ್ಸ್ಗಳಾಗ್ತಾ ಇದ್ದಾವೆ, ಏನಾಗ್ತಾ ಇದ್ದಾವೆ ಅಂತಂದು. ಆಮೇಲೆ ಅವರು ಅದನ್ನು ಇವರು ಹೇಳಿದರು, ಸತೀಶ್ ಸರು, ಯಾವುದೋ ಕನ್ನಡಿಯನ್ನು ಪದೇ ನೋಡಿಕೊಳ್ಳೋದು, ಚಟಕ್ಕೆಲ್ಲ ಉದಾಹರಣೆ ಕೊಡೋದು, ಅವರವೇ ಚಟಗಳನ್ನ ಸಾಕಷ್ಟು ಒಂದು ಪಟ್ಟಿನ ಕೊಟ್ಬಿಟ್ರು ಅವರು, ಏನೇನು ಚಟ ಮಾಡ್ತೀವಿ ಅಂತ. ಇನ್ನೊಂದು, ಹೆಣ್ಣಿನ ಹಠದಿಂದ ಯಾವ ರೀತಿ ಕಾರಣ ಆಗೋದು, ಬರೀ ಸಂಸಾರ ಅಲ್ಲ, ಇಡೀ ರಾಮಾಯಣ ನಡೆದಿದ್ದು ಒಂದು ಹೆಣ್ಣಿನ ಹಠಕ್ಕಾಗಿ. ಇದನ್ನು ನಾವು ಇತಿಹಾಸವನ್ನು ನೋಡಬೇಕಾಗಿದೆ. ನೋಡಿ, ಅಲ್ಲಿ ಸೀತೆ ಆ ಮಾಯಾಜಿಂಕಿನ ರಾಮ ಹೇಳ್ತಾನೆ, ಬೇಡ, ಅದು ಮಾಯಾಜಿಂಕೆ ಬೇಡ, ನಿನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀನು ಆಸೆ ಪಡಬೇಡ ಅಂತ. ಆದರೂ ಹಠ ನಿಲ್ಲಿಲ್ಲ ಅಲ್ಲಿ. ನೋಡಿ, ಇವರು ಆಸೆ ಅಂದ್ರಲ್ವ, ಈಗ ಲತಮಣೆ ಆಸೆ ಅಂತ ಹೇಳಿದರು, ಹಂಗೆ ಆಸೆ ಪಡಬೇಡ ಅಂತ ಹೇಳ್ತಾನೆ. ಆದರೆ ಬಹಳ ಹಠ ಮಾಡ್ತಾಳೆ ಸೀತೆ ಅಲ್ಲಿ, ನನಗೆ ಬೇಕೇ ಬೇಕು ಅದು. ಅಷ್ಟಂದಾಗ ಮತ್ತು ಹೆಂಡತಿ ಹಠ ಹಿಡ್ಕೊಂಡು ಕೂತ್ಕೊಂಡಾಗ ಗಂಡ ಆದವನು ಅದನ್ನು ನಿಭಾಯಿಸಲೇಬೇಕು. ಎಷ್ಟೇ ಬುದ್ಧಿವಾದ ಹೇಳಿದರೆ ನೀನು ಕೇಳಲ್ಲ ಅಂತಂದು, ಆಯಿತು ನಾನು ಹೋಗ್ತೇನೆ ಅಂತ ಲಕ್ಷ್ಮಣನ ಬಿಟ್ಟು ಹೋಗ್ತಾನೆ ರಾಮ. ಅದು ಮುಂದೆ ಏನಾಯ್ತು ಎಂಬುದು ಗೊತ್ತು, ಅದು ನಿಜವಾದ ಜಿಂಕೆ ಅಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಲಕ್ಷ್ಮಣನ್ನು ಯಾವುದೋ ಒಂದು ಅದೇ ರಾಮನ ವಯಸ್ಸಲ್ಲಿ ಕೂಗಿದಂಥ ಒಂದು ಸಂದರ್ಭದಲ್ಲಿ, ಲಕ್ಷ್ಮಣ ಅಂತ ಕೂಗಿದಂಥ ಒಂದು ಸಂದರ್ಭದಲ್ಲಿ, ಹೋಗು ನಿಮ್ಮ ಅಣ್ಣ ಆಪತ್ತಲ್ಲಿದ್ದಾನೆ ಅಂತಂದು ಹೇಳ್ತಾಳೆ. ಇಲ್ಲ ಅತ್ತಿಗೆ, ಅಣ್ಣನ ವಯಸ್ಸಲ್ಲ, ಅದು ಬೇರೆಯೇ ಇದೆ, ನೀವು ಸುಮ್ಮನೆ ರೀ ಅಂತ. ಆವಾಗ ಎಷ್ಟೊಂದು ಹಠ ಮಾಡ್ತಾಳೆ, ಇಲ್ಲ ನೀನು ಹೋಗು ಅಂತಂದು. ಅವಾಗ ಸ್ವಲ್ಪ
ಟೀಸ್ ಮಾಡಿ ಮಾತಾಡಿದಾಗ ಅವಾಗ ಲಕ್ಷ್ಮಣ ಹೋಗ್ಲೇಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಆವಾಗಲೂ ಸಹ ಅವನು 3 ಗೆರೆ ಹಾಕಿ ಹೋಗೋದು, ಲಕ್ಷ್ಮಣ ರೇಖೆ ಹಾಕೋಗ್ತಾನೆ, ಲಕ್ಷ್ಮಣ ರೇಖೆ ಹಾಕಿ ಹೋಗ್ತಾನೆ. ಇದನ್ನೇ ದಾಟಿ ಯಾವುದೇ ಕಾರಣಕ್ಕೂ ಬರಬೇಡ, ಅದು ಎಂಥ ಮಾಯಾವಿ ಇದನ್ನೆಂದ್ರೆ ನಾವು ಗೆದ್ಕೊಂಡು ಬರ್ತೀವಿ ಅಣ್ಣ ತಮ್ಮ ಅಂತ ಹೋದಾಗೂ ಸಹ ಅಲ್ಲಿನೂ ಮೈದನ ಮಾತನ್ನು ಕೇಳಲ್ಲ. ಅಲ್ಲಿನೂ ಯಾರೋ ಒಬ್ಬ ಸನ್ಯಾಸಿ ಹೇಳಿ ಹಠ ಮಾಡಿ ಹೊರಗಡೆ ಬರ್ತಾರೆ. ಈ ಎಲ್ಲ ಹಠತನ ಇದೆಯಲ್ಲ ಇಡೀ ರಾಮಾಯಣಕ್ಕೆ ಕಾರಣ ಆಗುತ್ತೆ. ಇನ್ನೊಂದು ಬರೀ ಕೈಕೆಯ ಕೈಕೆಯ ಹಠದಿಂದನೇ ದಶರಥ ಏನಾದ ಅಂತ. ರಾಮ ಕಾಡಿಗೆ ಬಂದಿದ್ದು ಒಂದು ಕೈಕೆಯ ಹಠದಿಂದನೇ, ಅಲ್ಲಿ ಹೆಂಡತಿ ಹಠದಿಂದನೇ, ಗಂಡ ಸಾವಿಗೆ ಹತ್ರ ಆಗಿದ್ದು ಹೆಂಡತಿ ಹಠದಿಂದನೇ. ಇಲ್ಲಿ ಬರೀ ಈಗಿನ ಸಂಸಾರದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇಡೀ ನಮ್ಮ ಈ ಸಂಪ್ರದಾಯಗಳನ್ನ ನಾವು ಪುರಾಣಗಳನ್ನು ರಾಮಾಯಣ ಮಹಾಭಾರತಗಳಂತ ಅನೇಕ ಕಾಲಘಟ್ಟಗಳನ್ನು ನೋಡಿದಾಗ ಹೆಂಡತಿ ಹಠದಿಂದ ದೊಡ್ಡ ದೊಡ್ಡ ಯುದ್ಧಗಳಾಗಿದ್ದಾವೆ. ಬರೀ ಒಂದೊಂದು ಕುಟುಂಬ ಅಲ್ಲ, ಸಾವಿರಾರು ಲಕ್ಷಾನು ಕುಟುಂಬಗಳು ಹಳ್ಳ ಹಿಡಿದು ಹೋಗಿದ್ದಾವೆ. ಹಂಗಾಗಿ ಒಂದು ಸಂಸಾರದಲ್ಲಿ ಬಿರುಕು ಬಿಡಲಿಕ್ಕೆ ಹೆಂಡತಿ ಆಟವು ಬಹಳ ಕಾರಣ ಆಗಿದೆ. ಆ ಹೆಂಡತಿ ಆಟದಿಂದ ಎಷ್ಟೋ ಕುಟುಂಬಗಳು ಬಿರುಕು ಪಟ್ಕೊಂಡು ಹಳ್ಳ ಹತ್ತಿ ಹೋಗಿದ್ದಾವೆ. ಹಾಗಾಗಿ ಹೆಂಡತಿ ಹಠನೇ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಇನ್ನು ಇವತ್ತು ರಾಮಾಯಣ ನಡೆದಿದೆ, ಮಹಾಭಾರತ ನಡೆದಿದೆ, ಯುದ್ಧ ನಡೆದಿದೆ, ಏನೇನು ಘಟನೆಗಳು ಆಗಿದ್ದಾವೆ ಎಲ್ಲವಕ್ಕೂ ಕೂಡ ಸತಿನೇ ಕಾರಣ ಅಂತಕ್ಕಂಥ ಒಂದು ಆಪಾದನೆಯನ್ನು ಈಗ ಮಹಿಳಾ ತಂಡಕ್ಕೆ ನಮ್ಮ ಕೊಟ್ರೇಶ್ ಅವರು ಉಪರವರು ಆಪಾದನೆ ಅಲ್ಲ, ಅವರಿಗೆ ಗೊತ್ತಿದೆ ಅದು ಆಪಾದನೆ ಅಲ್ಲ, ವಾಸ್ತವ ಅಂತಾನೆ ಹೇಳ್ತಿದ್ದಾರೆ. ಹಾಗಾಗಿ ನಾನು ಅದನ್ನ ವಾಸ್ತವ ಅಂತಾನೆ ನಿಮ್ಮ ಹತ್ರ ಅದನ್ನ ಹಾಗೆ ಅವಾರ್ಡನ್ನ ಪಾಸ್ ಮಾಡ್ತೇನೆ. ಇಲ್ಲಿ ನಮ್ಮ ಚನ್ನಬಸವಣ್ಣನವರ ವಚನವನ್ನು ಕೇಳಿದ್ರೆ ಸತಿಪತಿ ದಾಂಪತ್ಯ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅವರು. ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಅಂತ ಚನ್ನಬಸವಣ್ಣನವರ ಮಾತಲ್ಲಿ ನೋಡಿದರೆ ಇಲ್ಲಿ ಉಭಯ ದೃಷ್ಟಿಗಳು, ಇಲ್ಲಿ ದೃಷ್ಟಿಕೋನಗಳು ಬದಲಾವಣೆಯಾದಾಗ ಸಂಸಾರದಲ್ಲಿ ಒಡಕು ಮೂಡುತ್ತೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಎಲ್ಲ ಒಂದು ಕಡೆ ಕೊಟ್ರೇಶ್ ಅವರ ಮತ್ತು ಸತೀಶ್ ಅವರ ಒಂದು ಮಾತುಗಳಲ್ಲಿ ಎಲ್ಲೋ ಒಂದು ವಾಸ್ತವಾಂಶ, ಅವರು ಹೇಳಿದಾಗ ವಾಸ್ತವ ಅಂತಕ್ಕಂಥ ಪದ ಇದೆ. ಇಲ್ಲಿ ನೋಡಿ, ಮಹಿಳೆ ಮದುವೆ ಆಗ್ತಿದ್ದಾಳೆ ಅಂತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹಠದಿಂದಲೇ ಪ್ರಾರಂಭವಾಗುತ್ತೆ. ಅತ್ತೆ ಮಾವ, ನನಗೆ ಆ ಮನೇಲಿ ಅತ್ತೆ ಮಾವ ಇರಬಾರ್ದು, ಆಮೇಲೆ ಸ್ವಂತ ಮನೆ ಇರಬೇಕು, ಆಸ್ತಿ ಇರಬೇಕು, ಕಾರು ಬಂಗ್ಲೆ ಇರಬೇಕು, ಜೊತೆಗೆ 5 ಅಂಕಿ ಸಂಬಳ ತಗೋಬೇಕು, ವಾರಕ್ಕೊಂದ್ಸರಿ ಪಿಕ್ಚರಿಗೆ ಕರ್ಕೊಂಡೋಗ್ಬೇಕು, ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು, ತಿರ್ಗಾಡ್ಸಕ್ಕೆ ಕರ್ಕೊಬೇಕು ಅನ್ನೋ ಬೇಡಿಕೆಯ ಪಟ್ಟಿಯೊಂದಿಗೆ ಮದುವೆ ಸಮಾರಂಭಗಳು ಇವತ್ತಿಗೆ ನಡೀತಕ್ಕಂಥದ್ದನ್ನು ನೋಡ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಅವರು ಮಾತಾಡ್ಬೇಕಾದ್ರೆ ಅವ್ರ ಮಾತನ್ನು ವಾಸ್ತವ ಅಂತಂದು ಒಪ್ಕೋಬೇಕಾಗುತ್ತೆ.